ಈಗೋ ಬಹಳ ಬಹಳ ವಿಚಿತ್ರವಾಗಿ ಆಡುತ್ತೆ. ಯಾರ್ದಾದ್ರೂ ಈಗೋ ಇರ್ಬೋದು. ಯಾರನ್ನಾದರೂ ನಾವೊಂದು ಆದರ್ಶದ ಮೇಲೆ, ಒಂದು ಐಡಿಯಲ್ ಮೇಲೆ ಎಲ್ಲರ ಟ್ಯಾಲೆಂಟು ಹೊರಗೆ ತೆಗೆಯೋಣ, ಎಲ್ಲರಿಗೂ ಸಪೋರ್ಟ್ ಮಾಡೋಣ, ಇದೆಲ್ಲ ಇಟ್ಕೊಂಡು ಅವ್ರು ಹಾಡು ಚೆನ್ನಾಗಿ ಹೇಳಿದ್ರೆ ಅಥವಾ ಇನ್ನು ಚಿತ್ರ ಚೆನ್ನಾಗಿ ಬರೆದ್ರೆ, ರಂಗೋಲಿ ಚೆನ್ನಾಗಿ ಹಾಕಿದ್ರೆ ಬೂಸ್ಟ್ ಮಾಡೋದು, ಇನ್ನೂ ಅದನ್ನು ಚೆನ್ನಾಗಿ ಮಾಡಲಿ ಅಂತ. ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಪ್ರಶಂಸೆ ಮಾಡೋದು ಎಲ್ಲ. ಅವ್ರೇನು ಅಷ್ಟು ಚೆನ್ನಾಗಿ ಹಾಡಲ್ಲ, ಬಟ್ ಹಾಡ್ತಾರೆ, ಹಾಡದೇ ಇರೋಕ್ಕಿಂತ ವಾಸಿ. ಆವಾಗ ಅವ್ರಿಗೆ ಗೊತ್ತಿಲ್ಲದೆ ಆ ಬೂಸ್ಟ್ ಮಾಡೋದನ್ನ ಈಗೋ ಹೊಗಳಿಕೆಯನ್ನು ಯಾವ ರೀತಿ ಹಿಡ್ಕೊಳ್ಳುತ್ತೆ ಅನ್ನೋಕ್ಕೆ ಅದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಡುತ್ತೆ. ಹೌದು, ನನ್ನ ಬಿಟ್ಟರೆ ಇಲ್ಲ, ನೋಡು ಯಾರೂ ಹಾಡಲ್ಲ, ನಾನು ಹಾಡ್ತೀನಿ ಅಂತ. ಅದು ಯಾವ ರೀತಿ ತೊಗೊಂಡ್ಬಿಡುತ್ತೆ ಅಂದರೆ ನಿಜ ಅಂದ್ಕೊಂಡ್ಬಿಡುತ್ತೆ. ಅದರದ್ದೇ ಕೆಲಸ, ಈಗೋ ಕೆಲಸ ಮಿಸ್ಇಂಟರ್ಪ್ರಿಟ್ ಮಾಡೋದು, ಇಲ್ಲದೆ ಇರೋದನ್ನು ಇದೆ ಅಂದ್ಕೊಳ್ಳೋದು, ಇರೋದನ್ನು ಇಲ್ಲ ಅಂದ್ಕೊಳ್ಳೋದು. ಅದರ ಸ್ವಭಾವ, ಮಾಯೆ ಸ್ವಭಾವ. ಅದು ಏನೋ ಇಷ್ಟು ಇದ್ದರೆ ಅದನ್ನು ಇಷ್ಟು ಮಾಡು, ಎಕ್ಸಾಜರೇಟ್ ಮಾಡೋದು. ಹಾಗೆ ಮಾಡಿಕೊಂಡಾಗ ಅವ್ರಿಗೆ ಮೆಸ್ಮರೈಸ್ ಆಗೋಗುತ್ತೆ. ಅದು ಅದೇ ಪದೇ ನಾನು ಚೆನ್ನಾಗಿ ಹಾಡ್ತೀನಿ ಅಂತ. ಅಷ್ಟು ಇಷ್ಟು ಏನಾದ್ರು ಒಂಚೂರು ಅದ್ರ ಬಗ್ಗೆ ಗೊತ್ತಿದ್ರಂತೂ ಅವ್ರ ಮುಂದೆ ಯಾರೂ ಇಲ್ಲವೇ ಇಲ್ಲ ಅನ್ನೋ ಹಾಗೆ ಅವ್ರಿಗೆ ಮತ್ತೆ ಹೋಗುತ್ತೆ, ನನಗಿಂತ ಹಾಡೋರು ಇದ್ದಾರೆ, ಹಾಡು ಅಂದರೆ ಬೇರೆ, ಸಂಗೀತ ಅಂದರೆ ಒಂದು ಲೆವೆಲ್ ಇದೆ ಅಂತ. ಎಷ್ಟೋ ಸತಿ ನಾನು ನೋಡಿದ್ದೀನಿ, ಭಾವಗೀತೆ ಹಾಡೋರು ಜೆನ್ಯೂನ್ನಾಗಿ ಹಾಡ್ತಾರೆ ಒಳಗಿಂದ. ಅದು ಎಲ್ಲರೂ ಹೃದಯ ಮುಟ್ಟಿಬಿಡುತ್ತೆ. ಅವ್ರಿಗೇನು ಮ್ಯೂಸಿಕ್ ಗೊತ್ತಿಲ್ಲ, ಟೆಕ್ನಾಲಜಿ ಏನೂ ಗೊತ್ತಿಲ್ಲ, ಆದರೆ ಭಾವ ಕೊಟ್ಟಿರ್ತಾರೆ. ಬೇಕಿರೋರು ಸಂಗೀತಕ್ಕೆ ರಸ, ಭಾವ. ಎಷ್ಟೋ ಜನ ಸಂಗೀತಗಾರರು ಭಾವನೆ ಕೊಡಲ್ಲ, ಸಾಹಿತ್ಯಕ್ಕೂ ಇಲ್ಲ, ಬರೀ ರಾಗ ತಾಳ. ಅದಕ್ಕೆ ದಾಸರು ಹೇಳಿದ್ದಾರೆ, ರಾಗ ತಾಳ ಹೇಗೆ ಇರಲಿ ರಾಮನಾಮ ಬಾಯಿಗೆ ಬರಲಿ. ಹೇಗೆ ಇರಲಿ ರಾಗ ತಾಳ, ರಾಮನಾಮ ಬಾಯಿಗೆ ಬರಲಿ. ಹೀಗೆ ನಾವು ಭಾವನೆಗೆ ಹೆಚ್ಚು ಬೆಲೆ ಕೊಟ್ಟಷ್ಟು ಅದು ಬೇರೆಯವ್ರ ಹೃದಯ ತಲುಪದೇ ಇದ್ದರೆ ಸಂಗೀತ ಪೂರ್ತಿ ಆಗಲ್ಲ.